ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಮಗಳ ಒಂದು 30 ಫಂಕ್ಷನ್ಸ್ದು ಆಲ್ಬಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ನನ್ನ ಮಗಳು 9 ವರ್ಷ ಮುಗಿಯೋಕ್ಕೆ ಬರೋ ಟೈಮಲ್ಲಿ ಅವ್ರದ್ದು ಒಂದು 30 ಫಂಕ್ಷನ್ ಮಾಡಿದ್ವಿ. ಸೊ ಹಾಗಾಗಿ ಅದರ ಆಲ್ಬಮ್ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಮೊದಲಿಗೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಈ 30 ಅನ್ನೋದು ಒಂದು ವಿಶೇಷವಾಗಿ ತವ್ರ ಮನೆಯಿಂದ, ಅಂದರೆ ನಮ್ಮ ತವ್ರ ಮನೆಯಿಂದ ತಂದಿರ್ತಕ್ಕಂಥದ್ದು. ನಮ್ಮ ಒಂದು ಭಾಗದಲ್ಲಿ ಆಲ್ಮೋಸ್ಟು ಮಾಡೇ ಮಾಡ್ತಾರೆ. ಅದು 5 ವರ್ಷ 9 ವರ್ಷ ಹಿಂಗೆ ಮಾಡ್ತಾರೆ. ಸೊ ನಾವು 5 ವರ್ಷದಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾವು 9 ವರ್ಷಕ್ಕೇ ಇಟ್ಕೊಂಡಿದ್ವಿ ಫಂಕ್ಷನ್ನ. ಸೊ ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆ ಒಂದು ಫೋಟೋಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಫ್ಯಾಮಿಲಿ ಪರಿಚಯದ ಬಗ್ಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳ್ತಾ ನಿಮಗೆ ಆಲ್ಬಮ್ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ಹೋಗೋಣ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು. ನೋಡಿ ಸ್ನೇಹಿತರೆ, ಇದು ಸ್ಟಾರ್ಟಿಂಗಲ್ಲಿ ಆಲ್ಬಮ್ ಮಾಡಿರ್ತಾರಲ್ವ, ಈ ಥರ 30 ಅಂತ ಹಾಕಿಬಿಟ್ಟು ಆಮೇಲೆ ಒಂದು ಫೋಟೋ ಎಲ್ಲ ಸೆಟ್ ಮಾಡಿಬಿಟ್ಟು ಆಲ್ಬಮ್ ಫ್ರಂಟ್ ಪೇಜಲ್ಲಿ ಈ ಥರ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆಯೇ ನೆಕ್ಸ್ಟು ಗಣೇಶನ ವಿಗ್ರಹದ್ದು ಒಂದು ಫೋಟೋ ಇಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ನ್ಯಾಚುರಲಾಗಿಯೇ ಫೋಟೋಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಸ್ಪೆಷಲಿ ಇದು ಒಂದು 30 ಫಂಕ್ಷನ್ ಮಾಡಿದ್ದು ನಾವು 2024 ಅಕ್ಟೋಬರ್ 27 ದಿವಸ ಮಾಡಿದ್ದು. ನನ್ನ ಮಗಳು ಹುಟ್ಟಿದ್ದು ಅಕ್ಟೋಬರ್ 17. ಸೊ ರಜೆ ಇತ್ತು. ಹಾಗೆ ನಮ್ಮ ಮಾವನವರು ಒಬ್ಬರು ತೀರ್ಕೊಂಡಿದ್ರು. ಆ ವರ್ಷ ಮನೆ ಬಿಡೋದಿತ್ತು, ನಾವು ಮನೆ ಬಿಟ್ಟಿದ್ವಿ. ನಮ್ಮ ಮಗಳ ಬರ್ತಡೇ ದಿವಸನೇ ನಾವು ಮನೆ ಬಿಡೋ ನಕ್ಷತ್ರ ಚೆನ್ನಾಗಿಲ್ಲ, ಮನೆ ಬಿಡೋದು ಬಂದಿದೆ ಅಂತ ಹೇಳಿಬಿಟ್ಟು ಮನೆ ಬಿಟ್ಟು ಹೋಗಿದ್ವಿ 3 ದಿನ. ಸೊ ಹಾಗಾಗಿ ನೆಕ್ಸ್ಟ್ ವಾರ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು, ಹಾಗೆ ಚೌಟ್ರಿನೂ ಖಾಲಿ ಇರಲಿಲ್ಲ. 22 ಸಂಡೇ, ಎಸ್ಪೆಷಲಿ ಸಂಡೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವ್ರದ್ದು ಅಕ್ಟೋಬರ್ ದಸರಾ ರಜೆ ಮುಗಿದ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ನಾವು ಅಕ್ಟೋಬರ್ ರಜಾ ಇರೋದ್ರೊಳಗನೆ ಫಂಕ್ಷನ್ ಎಲ್ಲ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಚೌಟ್ರಿ ಎಲ್ಲ ಖಾಲಿ ಬೇಕಲ್ಲ. ಸೊ ಹಾಗಾಗಿ ಅದು ಮುಂದಕ್ಕೆ ಹೋಗ್ತಾನೆ ಆಯಿತು. ಆಮೇಲೆ ಸ್ಕೂಲೂ ಸ್ಟಾರ್ಟ್ ಆಯಿತು. ಇನ್ನೇನು ಮಾಡೋಕ್ಕಾಗಲ್ಲ, 9 ವರ್ಷ ಮುಗಿಯೋಕ್ಕೆ ಬಂದಿದೆ ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ಮತ್ತು ಆ್ಯಕ್ಚುಲಿ ನನ್ನ ತವ್ರ ಮನೆಯವರು ಮಾಡಿಕೊಡ್ಬೇಕು. ನೋಡಿ ಈ ಥರ ಹಣ್ಣು, ಕಾಯಿ, ಹೂವು, ಆಮೇಲೆ ದಂಡಿ ಅದೆಲ್ಲ ತಂದುಬಿಟ್ಟು, ಸ್ವೀಟೆಲ್ಲ ತಂದುಬಿಟ್ಟು ಅವರು ಆ ಫಂಕ್ಷನ್ ಮಾಡಿ ಮುಗಿಸ್ಬೇಕು. ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಕೆಲಸ ಏನೋ ಮಾಡ್ತಾಯಿದ್ದಾರೆ ಮನೆಯಾಗಿದ್ರದ್ದು. ಸೊ ಅದು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನನ್ನ ತವ್ರ ಮನೆಯಿಂದ ಉಡಕ್ಕಿ ಏನು ತಂದಿದ್ದಾರೆ ನನ್ನ ಮಗಳಿಗೆ, ಅಂದರೆ ಫಸ್ಟ್ ಮಗಳು ಏನು ಹುಟ್ಟಿರ್ತಾಳಲ್ವ, ಮೊಮ್ಮಗಳು. ಸೊ ಅವ್ರಿಗೆ ಈ ಥರ ಒಂದು ಪದ್ಧತಿ ಇದೆ ಸ್ನೇಹಿತರೆ. ಆ್ಯಕ್ಚುಲಿ 5 ವರ್ಷಕ್ಕೆ ಮಾಡಬೇಕಾಗಿತ್ತು, 5 ವರ್ಷ ಮಾಡೋಕ್ಕಾಗಲಿಲ್ಲ. ಹುಟ್ಟಿದ ಮನೆಯಿಂದ ನಾರಿದಟ್ಟಿ ಅಂತ ಹೇಳ್ತಾರೆ, ಹುಟ್ಟದಟ್ಟಿ ಅಂತ ಹೇಳ್ತಾರೆ. ನಾವು ಹುಟ್ಟದಟ್ಟಿ ಅಂತಲೇ ಹೇಳ್ತೀವಿ ನಮ್ಮ ಭಾಗದಲ್ಲಿ. ಅವ್ರ ಮನೆಯಾಗಲಿ ಎಷ್ಟು ಸಾಧ್ಯನೋ ಅಷ್ಟು ವೆರೈಟೀಸ ಅಡುಗೆ ಮಾಡ್ಕೊಂಬಂದು ಇಲ್ಲಿ 4 ಮಂದಿಗೆ ತಮಗೆ ಬೇಕಂದು ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಮಂದಿಗೆ ಊಟ ಕೊಟ್ಟು ಖುಷಿಗೆ ಊಟ ಮಾಡಿಸ್ತಕ್ಕಂಥದ್ದು ಸ್ನೇಹಿತರೆ ಇದು. ಬಟ್ ನಾವು ಇಲ್ಲಿ ಏನು ಮಾಡಿದ್ವಿ ಅಂದರೆ, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಇಬ್ಬರೇ ಇರೋದ್ರಿಂದ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವೇನೇ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ಒಂದು ಸ್ವಲ್ಪ ಕೊಟ್ಟರು, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಕೊಟ್ಟರು. ಹಾಗೆಯೇ ನಾವು ಒಂದು ಸ್ವಲ್ಪ ಹಾಕಿಬಿಟ್ಟು, ಇರೋದು ಒಬ್ಬಳೇ ಮಗಳು. ಸೊ ಹಾಗಾಗಿ ಫಂಕ್ಷನ್ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳದು ಬರ್ತಡೇನೂ ಪ್ರತಿ ವರ್ಷವೂ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ನಾರ್ಮಲ್ ಕೇಕ್ ಕಟ್ ಮಾಡ್ತಿದ್ವಿ. ಬಟ್ ಏನೋ ಒಂದು ಫಂಕ್ಷನ್ ಮಾಡಬೇಕು ಅಂದ್ರೂ ಏನೋ ಒಂದು ಅಡೆತಡೆ ಬರೋದು, ಇಲ್ಲ ಯಾರೋ ಸಾಯೋದು, ಅವಳು ಬರ್ತಡೇ ಇದೇ ಆಗ್ತಾ ಬಂತು. ಸೊ ಹಾಗಾಗಿ ಬೇಜಾರಾಗಿತ್ತು. ನೋಡೋಣ ಮುಂದೆ ಆದರೆ ಮಾಡೋಣ ಅಂತ ಹೇಳಿಬಿಟ್ಟು ಬಿಟ್ಕೊತ ಬಂದ್ವಿ. ಹಾಗೆಯೇ ನಮ್ಮ ಮಾವನವರು ತೀರ್ಕೊಂಡು ಒಂದು 2 ತಿಂಗಳು ಏನೋ 3 ತಿಂಗಳು ಆಗಕ್ಕೆ ಬಂದಿತ್ತು. ಸೊ ಹಾಗಾಗಿ ಫಂಕ್ಷನ್ ಮಾಡಿದರೆ ಚೆನ್ನಾಗಿರುತ್ತೆ, ಎಲ್ಲರ ದುಃಖ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ರಿಲೇಷನ್ಸ್ ಯಾರೂ ಆಲ್ಮೋಸ್ಟ್ ಬಂದಿಲ್ಲ. ರಿಲೇಷನ್ಸ್ ಏನಂದರೆ ದುಡ್ಡು, ಬಂಗಾರ, ಮುಖ ನೋಡಿ ಬರ್ತಕ್ಕಂಥವ್ರು. ನನಗೆ ನನ್ನ ರಿಲೇಷನ್ಸ್ ಅಂದ್ರೇ ಮೈ ಮುರಿಯುತ್ತೆ. ಯಾಕಂದರೆ
ನಾವು ಅವ್ರ ಮನೆ ಫಂಕ್ಷನ್ಸ್ ಇದ್ದಾಗ ಗಂಡ ಹೆಂಡತಿ ಮನೆ ಮಕ್ಕಳು ಎಲ್ಲರೂ ಹೋಗಿ ಮುತುವರ್ಜಿ ವಹಿಸಿ ಮಾಡಿ ಬಂದಿರ್ತೀವಿ. ಬಟ್ ನಮ್ಮ ಫಂಕ್ಷನ್ಸ್ ಏಕೆಂದರೆ ಬಡವ್ರ ಮನೆಗೆ ಬರೋಂಥ ರಿಲೇಟಿವ್ಸ್ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ. ಯಾಕಂದರೆ ಎಲ್ಲ ರಿಚ್ ಫ್ಯಾಮಿಲಿ. ಸೊ ನಾವು ಆಚೆ ಮಂದಿ ಕರೆದಿದ್ದೀವಿ ನೋಡಿ, ಅವರು ತುಂಬ ರೆಸ್ಪಾನ್ಸ್ ಕೊಟ್ಟು ಬಂದಿದ್ದಾರೆ. ನನಗೆ ಖುಷಿ ಕೊಟ್ಟು. ನಾವು ಹೋಗದೇ ಇದ್ರೂ ಚಿಂತೆ ಇಲ್ಲ. ನಮ್ಮ ಒಂದು ಮಾತಿಗೆ ಬರೀ ನಾವೇನು ಅವ್ರ ಮನೆಗೆ ಹೋಗಿ ಕರೆದು ಬಂದಿಲ್ಲ. ಜಸ್ಟ್ 5ರಿಂದ 6 ದಿನ ಅಷ್ಟೇ ಟೈಮ್ ಇದ್ದಿದ್ದು ನಮಗೆ. ಅಷ್ಟರಲ್ಲೇ ಇಷ್ಟು ಎಲ್ಲ ಬಂದು ಮನೆ ಕ್ಲೀನ್ ಮಾಡಿಕೊಂಡು ನನ್ನ ಮಗಳಿಗೆ ಎಲ್ಲ ಸೀರೆ ತರೋದು, ಅವ್ರದ್ದು ರಿಟರ್ನ್ ಗಿಫ್ಟ್ ಎಲ್ಲ ತರೋದು, ಒಂದು ದಿವಸನೂ ಫ್ರೀ ಇಲ್ಲ. ಹಾಗೆಯೇ ನಾವು ಒಂದು ವಿತಿನ್ 6 ಡೇಸಲ್ಲೇ ನಾನು ಈ ಫಂಕ್ಷನ್ಸ್ಗೆ ಎಷ್ಟು ತಯಾರಿ ಆಗಬೇಕೋ ಅಷ್ಟು ತಯಾರಿ ಮಾಡ್ಕೊಂಡಿದ್ವಿ. ಯಾಕಂದರೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಾವನ ಹೆಂಡತಿ ಅಂದರೆ ನನ್ನ ಸಿಸ್ಟರ್ಗೆ ಹಾಗೆ ಮಕ್ಕಳಿಗೆ ಬಟ್ಟೆ ತರೋದು ಆಗಲಿ ಎಲ್ಲ ಮಾಡೋದಾಗಲಿ ನಾವೇನೇ ಓಡಾಡಬೇಕು. ಸೊ ಹಾಗಾಗಿ ಅದನ್ನೆಲ್ಲ ತಂದ್ಕೊಂಡು ವಿತಿನ್ 6 ಡೇಸ್ ಒಳಗೇ ರಿಟರ್ನ್ ಗಿಫ್ಟ್ ಬಂದವರಿಗೆಲ್ಲ ಕೊಡೋಕೆ ಒಂದು ಏನಾದರೂ ತರಬೇಕಲ್ಲ ಅಲ್ವಾ. ಸೊ ಹಾಗಾಗಿ ಆಮೇಲೆ ನಮ್ಮ ಯಜಮಾನ್ರು, ನಾನು, ನಮ್ಮ ಚಿಕ್ಕಮ್ಮ ಇಷ್ಟು ಮೂವರು ಮಂದಿನೂ ಸಹ ಓಡಾಡಿ ಮಾಡ್ಕೊಂಡ್ವಿ. ಹಾಗೆ ನಮ್ಮ ತಂಗಿನ 8 ದಿನ ಮನೆಯಲ್ಲಿ ಇರಲಿಕ್ಕೆ ಕರೆಸಿದ್ವಿ. ಯಾಕಂದರೆ ನಾವು ಆ ಕಡೆ ಈ ಕಡೆ ಓಡಾಡೋಕೆ ಹೋದೆ ಅಂದರೆ ಬೇಕಾಗುತ್ತೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು, ನಮ್ಮ ಅತ್ತೆಗೂ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅವಳನ್ನು ಕರೆದು ಮನೆಯಲ್ಲಿ ಇರಿಸ್ಕೊಂಡು ಅವಳ ಕೆಲಸ ನಾವು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ನಮ್ದೇನು ಆಚೆ ಕಡೆ ಇರುತ್ತೋ ಅದನ್ನು ಓಡಾಡಿಕೊಂಡು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಈ ಫಂಕ್ಷನನ್ನು ಚೆನ್ನಾಗಿ ಮಾಡಲೇಬೇಕು ಅನ್ನೋ ಒಂದು ಇದಕ್ಕೆ 27 ಚೌಟ್ರಿ ಖಾಲಿ ಆಗುತ್ತೆ, ಅವತ್ತಿನ ದಿವಸ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ತುಂಬ ಮುತುವರ್ಜಿ ವಹಿಸಿ ನಾವು ನಮ್ಮ ಚಿಕ್ಕಮ್ಮನವರು ಮತ್ತು ನಮ್ಮ ಯಜಮಾನ್ರು ಒಂದು ದಿನನೂ ಉಸಿರು ಬಿಡದ ಹಾಗೆಯೇ ಕೆಲಸ ಮಾಡಿಕೊಂಡು ಹೋದ್ವಿ ಸ್ನೇಹಿತರೆ. ಆದರೂ ಏನಂದರೆ ರಿಲೇಷನ್ಸ್ ಅಂದರೆ ಏನು ಗೊತ್ತಾ, ಒಂಥರ ಮುಳ್ಳಿದ್ದ ಹಾಗೆ. ಅವರು ಯಾವಾಗ್ಲೂ ಚುಚ್ಕೊತಾನೆ ಇರೋದು. ಸೊ ನನಗೆ ರಿಲೇಷನ್ಸ್ ಅಂದರೆ ತುಂಬ ಕೆಟ್ಟ ಕೋಪ ಬರುತ್ತೆ. ಯಾಕೆ ಆ ಥರ ಮಾಡಬೇಕು? ತಮಗೆ ಕೆಲಸ ಇದ್ದಾಗ ಒಂಥರ, ಕೆಲಸ ಇಲ್ದಾಗ ಒಂಥರ. ಅವರು ಏನೋ ಶ್ರೀಮಂತಿಕೆ ನೋಡಿ, ಲೆವೆಲ್ ಮೇಂಟೈನ್ ನೋಡಿ ಫಂಕ್ಷನ್ಸಿಗೆ ಬರ್ತಾರೆ. ಸೊ ನನಗೆ ಯಾರು ಬಂದರು ಯಾರು ಬರಲಿಲ್ಲಕ್ರೂ ನನ್ನ ಮಗಳ ಫಂಕ್ಷನ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಊರಲ್ಲಿ ಏನು ಕರೆದಿದ್ದೀವಿ ನೋಡಿ, ನಮ್ಮ ರಿಲೇಷನ್ಸ್ ಬಂದಿಲ್ಲ. ನಮ್ಮ ಈ ಗಂಡನ ಮನೆ ಕಡೆಗೆ ಏನಿದ್ದಾರೆ ಅಷ್ಟು ಕಡಿಮೆ ಬಂದಿದ್ದಾರೆ. ಬೇರೆ ಕಡೆ ಊರಲ್ಲೆಲ್ಲ ಕರೆದಿದ್ದೀವಿ ನೋಡಿ, ಅವರು ಚೆನ್ನಾಗಿ ಬಂದು ರೆಸ್ಪಾನ್ಸ್ ಎಲ್ಲ ಕೊಟ್ಟು ನಾವು ಕರೆದಿದ್ದಕ್ಕೆ ಮನೆಯ ಮಠ ಹೋಗಿ ಕರೆದಿದ್ದಕ್ಕೆ ರೆಸ್ಪಾನ್ಸ್ ಕೊಟ್ಟು ಬಂದಿದ್ದಾರೆ. ಯಾಕಂದರೆ ಕರೆದಿದ್ದಾರೆ ನಾವು ಹೋಗಬೇಕು ಅನ್ನೋ ಇದಕ್ಕೆ. ಬಟ್ ಆಚೆ ಕಡೆ ಮಂದಿ ಸ್ಪಂದಿಸಿದ್ರೂ ಈ ರಿಲೇಷನ್ಸ್ ಸ್ಪಂದಿಸಲ್ಲ ಸ್ನೇಹಿತರೆ. ನನ್ನ ಗಂಡ ಯಾವಾಗ ಫೈನಾನ್ಷಿಯಲಿ ಎಫೆಕ್ಟ್ ಮಾಡ್ಕೊಂಡು ಆವಾಗಲೇ ಗೊತ್ತಾಗಿದೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ನಮ್ಮ ತಂಗಿ ರಿಲೇಷನ್ಸ್ ಇರ್ಬೋದು, ಗಂಡನ ಮನೆ ಕಡೆ ನನ್ನ ತವ್ರ ಮನೆ ಕಡೆ ರಿಲೇಷನ್ಸ್ ಇರ್ಬೋದು, ನಾವು ಯಾರನ್ನು ಕರೆದಿದ್ದೀವಿ ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟ್. ಬಟ್ ನಮ್ಮ ಈ ಒಂದು ನನ್ನ ಗಂಡಂದು ಅಗದಿ ಅವರ ಅಣ್ಣ ತಮ್ಮಂದರು, ಅವರ ದೊಡ್ಡಪ್ಪನ ಮಕ್ಕಳು ಅವ್ರೇನಿದ್ದಾರೆ ಅವ್ರು ಯಾರೂ ಬಂದಿಲ್ಲ. ಬಂದರೆ ಸರಿ ಬಿಟ್ಟರೆ ಸರಿ. ಏನು ಸ್ನೇಹಿತರೆ, ದುಡ್ಡು ಯಾರನ್ನು ಬೇಕಾದರೂ ಕರೆಯುತ್ತೆ, ಯಾರನ್ನಾದರೂ ಕಳಿಸುತ್ತೆ. ಸೊ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇರೋದು ಒಬ್ಬಳು ಮಗಳು, ಏನಾದರೂ ಆಗಲಿ ನಾವೆಲ್ಲರಿದ್ರಿಗೂ ಅವಳನ್ನು ಚೆನ್ನಾಗಿ ಓದಿಸ್ಬೇಕು, ಅವಳನ್ನ ಚೆನ್ನಾಗಿ ಇಡಬೇಕು ಅನ್ನೋ ಉದ್ದೇಶಕ್ಕೇ ನಾವು ಫಸ್ಟಿಗೆ ಅವಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ವಿ. ಫಸ್ಟು. ಸೊ ಕೊರೋನಾ ಟೈಮಲ್ಲಿ ಅವಳಿಗೆ ಅದು ಒಂದು ಸ್ವಲ್ಪ ಎಫೆಕ್ಟ್ ಆಯಿತು. ಅದನ್ನು ಬಿಡಿಸ್ಬಿಟ್ಟು ಇವಾಗ CBSE ಕ್ಲಾಸಸ್ಗೆಲ್ಲ ಹಾಕಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ರಿಲೇಷನ್ಸ್ ಅಂದರೆ ಉದ್ಧಾರ ಮಾಡೋರಂತೂ ಯಾರೂ ಇಲ್ಲ ಸ್ನೇಹಿತರೆ, ಎನ್ಕರೇಜ್ ಮಾಡೋರಿಲ್ಲ. ಈ ಕೆಲಸ ಮಾಡಿ ಹೀಗಾಗುತ್ತೆ ಹಾಗೆ ಅಂತ ದಯವಿಟ್ಟು ಯಾರೂ ಹೇಳೋಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಕೆಲಸ ಏನಿರುತ್ತೆ ನಾವು ಅದು ಮಾಡ್ಕೋತಾ ಹೋಗಬೇಕು ಅಂತ ಹೇಳ್ತಾ, ಈ ಒಂದು ಫಂಕ್ಷನ್ ಮಾಡುವಾಗಲೇ ನಾನು ತಿಳ್ಕೊಂಡ್ಬಿಟ್ಟೆ ನಮ್ಮ ರಿಲೇಷನ್ಸ್ ಯಾವ ಥರ ಇದ್ದಾರೆ ಅನ್ನಂತ. ಎಷ್ಟು ಫೋನ್ ಮಾಡಿ ಕರೆದಿದ್ದೀವಿ 3 ದಿನ ಮುಂಚೆಗಿದ್ದಾನೆ ಎಲ್ಲರಿಗೂ ಫಂಕ್ಷನ್ಸ್ ಇದೆ ಬನ್ನಿ ಅಂತ ಹೇಳಿಬಿಟ್ಟು. ಆದರೂ ಅವ್ರು ಬಂದರು ಬರಲಿಲ್ಲಕ್ಕೂ ನನ್ನ ಮಗಳ ಫಂಕ್ಷನ್ ಚೆನ್ನಾಗಾಯಿತು. ಅದೊಂದು ಖುಷಿ ಆಯಿತು. 2 ಕೇಕ್ ತೊಗೊಂಡು ಬಂದು ನಮ್ಮ ತಂಗಿ ಮಗಳದು 27ಕ್ಕೆ ಅವತ್ತೇ ಬರ್ತಡೇ ಇತ್ತು, ಅವಳದು ನನ್ನ ಮಗಳದು ಇಬ್ಬರೂ ಸೆಲೆಬ್ರೇಟ್ ಮಾಡಿದ್ವಿ. ಬಂದವ್ರು ಬರಲಿ ಹೋದವ್ರು ಹೋಗಲಿ, ಏನೋ ಆಚೆ ಕಡೆ ಮಂದಿ ಇದ್ದಾರಲ್ವ, ಊರನ್ನ ಮಂದಿ ಇದ್ದಾರಲ್ವ, ಅವ್ರು ಬಂದುಬಿಟ್ಟು ನಮಗೆ ತುಂಬ ಸಹಕಾರ ಕೊಟ್ಟು ನಮ್ಮ ಜೊತೆಗೆ ಇದ್ಬಿಟ್ಟು ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿಬಿಟ್ಟು
ಅವರು ಊಟ ಗೀಟ ಮಾಡಿಕೊಂಡು ನಾವು ಒಂದು 300 ಜನ ಲೆಕ್ಕಕ್ಕೆಲ್ಲ ಅಡುಗೆ ಮಾಡಿಸ್ಬಿಟ್ಟು ಎಲ್ಲ ಚೆನ್ನಾಗಾಯಿತು. ಯಾಕೆ ಈ ಥರ ಮಾಡಬೇಕು ಅನ್ನೋದು ನಾನು ತುಂಬ ನೋಡಿದ್ದೀನಿ. ಬಂದರೆ ಹಾಯ್ ಹೋದರೆ ಬಾಯ್ ಸ್ನೇಹಿತರೆ. ರಿಲೇಷನ್ಸ್ ಅಂದರೆ ಒಂದು ಮುಳ್ಳಿನ ಕೊಂಡಿ ಇದ್ದ ಹಾಗೆ ಅಂತ ನಾನು ಯಾವಾಗಲೂ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ಮಗಳ ಫಂಕ್ಷನ್ ಮಾಡುವಾಗ ತುಂಬ ಒಂದು ಸಫರ್ ಪಟ್ಟೆ. ಯಾಕೆ ಹೀಗಾಗುತ್ತೆ ಆದರೆ ನಮ್ಮ ಮನೇಲಿ ನನ್ನ ಗಂಡ, ಮಾವ, ಅತ್ತೆ, ಚಿಕ್ಕಮ್ಮ, ಅಕ್ಕ ಎಲ್ಲರೂ ಸಪೋರ್ಟ್ ಕೊಟ್ಟರು ನನಗೆ. ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಸ್ನೇಹಿತರೆ. ಎಷ್ಟು ಪೇಷನ್ಸ್ ಕೆಟ್ಟು ಮಾಡಬೇಕಂದ್ರೆ ಕೆಲಸ ಒಂದು ಕಾರ್ಯಕ್ರಮ ಮಾಡೋರಿಗೆ ಗೊತ್ತಿರುತ್ತೆ, ಅದು ಮನೇಲಿ ಫಂಕ್ಷನ್ ಹಮ್ಮಿಕೊಂಡವರಿಗೆ. ನಮ್ಮ ಮಮ್ಮಿಯವರು ಏನು ಬಂದು ದುಡ್ಡು ಕೊಟ್ಟು ಹೋದರು. ಒಂದು 5,000 ಸೀರೆ ತೊಗೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಅವ್ರು ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟು ಕೊಟ್ಟರು. ಸೊ ನಾನು ಹೋಗಿ ನನ್ನ ಮಗಳಿಗೆ, ನಮ್ಮ ಚಿಕ್ಕಮ್ಮನವ್ರು ಒಂದು 5,000 ರೂಪಾಯಿ ಕೊಟ್ಟು ರಾಣೆಬೆನ್ನೂರೊಳಗೆ ರೇಷ್ಮೆ ಸೀರೆ ತೊಗೊಂಡು ಬಂದು ನನ್ನ ಮಗಳ ಫಂಕ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಒಂದು 5,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತೊಗೊಂಡು ಬಂದ್ವಿ ಸ್ನೇಹಿತರೆ. ನಮ್ಮ ಮಮ್ಮಿ ಅದೇ ಹೇಳಿತ್ತು, ನಿಮಗೇನು ಬೇಕೋ ಅದನ್ನು ತೊಗೋ ಅಂತ ಹೇಳಿಬಿಟ್ಟು ಕೊಟ್ಟು ಹೋಗಿದ್ದರು. ಸೊ ನಾವು ಸಹ ಮ್ಯಾಚಿಂಗ್ ಇರಲಿ ಅಂತ ಹೇಳಿಬಿಟ್ಟು ಮೂವರೂ ಹುಬ್ಬಳ್ಳಿಗೆ ಹೋಗಿಬಿಟ್ಟು ಒಂದು ಸ್ವಲ್ಪ ಸೀರೆ ತೊಗೊಂಡು, ನಮಗೂ ತೊಗೊಂಡು, ಬಟ್ಟೆ ತೊಗೊಂಡು ವಿತಿನ್ 6 ಡೇಸ್ ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡ್ವಿ ಸ್ನೇಹಿತರೆ. ಯಾಕಂದರೆ ಮಗಳು ಅನ್ನೋದು ಒಂದು ಖುಷಿ ಇರುತ್ತೆ, ಮಾಡಬೇಕು ಅನ್ನೋ ಒಂದು ಇದಕ್ಕೆ ನೋಡಿ ವರ್ಷ ಬರ್ತಡೇ ಅಂತೂ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈ ಒಂದು ಫಂಕ್ಷನ್ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಿದ್ದು. ಸೊ ಹಾಗಾಗಿ ಈ ಒಂದು ಫಂಕ್ಷನ್ನು ಏನು ಗೊತ್ತಾ, ಮಕ್ಕಳಿಗೆ ಮಾಡೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟರಲ್ಲೇ ಮತ್ತೆ ನಮ್ಮ ತಂಗಿ ಮಕ್ಕಳಿಗೆ ಮಾಡಲಿಲ್ಲ, ಬೇಜಾರಾಯಿತು. ಅವ್ರ ಕಡೆ ಪದ್ಧತಿ ಇಲ್ಲ ಅಂತ ಹೇಳಿಬಿಟ್ಟು ಗಿದ್ದತಿ ನೋಡೋಕೆ ಹೋಗಬಾರ್ದು ಸ್ನೇಹಿತರೆ. ಬರ್ತಡೇ ಸೆಲೆಬ್ರೇಟ್ ಮಾಡೋದ್ರೆಲ್ಲ ಏನು ಪದ್ಧತಿ ಇರುತ್ತೆ, ಮಾಡಬೇಕು, ಮಕ್ಕಳು ಖುಷಿಗಿರಬೇಕು. ಮಕ್ಕಳು ನಾವಂತೂ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನೋಡಿ ಇವರು ನಮ್ಮ ಮಾವನ ಮಕ್ಕಳು 2 ಹೆಣ್ಮಕ್ಳು, ನಮ್ಮ ಚಿಕ್ಕಮ್ಮ ಮೊಮ್ಮಕ್ಕನ ಮಕ್ಕಳು 2 ಹೆಣ್ಮಕ್ಳು, ಅವರಿಗಿಬ್ರಿಗೂ ಮಾಡಿದ್ದಾರೆ. ಈಗ ನನ್ನ ಮಗಳಿಗೆ ಬಿಟ್ಟರೆ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬಳೇ ಇರೋದು. ಸೊ ಹಾಗಾಗಿ ಮಾಡೋಣ, ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ 9 ವರ್ಷದ ಬರ್ತಡೇನೂ ಆಗುತ್ತೆ, ಅವಳದು ಊಟದ ಫಂಕ್ಷನ್ಸು ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಸೇರಿ ಮಾಡಿ ಮುಗಿಸಿದ್ದು ಸ್ನೇಹಿತರೆ. ಸೊ ಇವಾಗ ಅವಳು 11 ವರ್ಷದಲ್ಲಿದ್ದಾಳೆ. 11 ವರ್ಷ ಏನೂ ಆಗಿಲ್ಲ, ಇವಾಗ 11 ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅವಳಿಗೆ. ಸೊ ಹಾಗಾಗಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಫೋಟೋಗ್ರಾಫರೆಲ್ಲ ಕರೆಸಿದ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಾಯಿತು. ನಾವು ಕರೆದಿರ್ತಕ್ಕಂಥವ್ರು ಆಲ್ಮೋಸ್ಟು ನಮಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಸೊ ನಾವು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅವರು ಸಹ ನಮಗೆ ಅದೇ ಥರ ರಿಯಾಕ್ಟ್ ಮಾಡ್ತಾರೆ. ಸೊ ಮುಖ ನೋಡಿ ಮಣೆ ಹಾಕೋದನ್ನು ಬಿಟ್ಬಿಡ್ಬೇಕು ಸ್ನೇಹಿತರೆ. ದೇವರಾಣೆಗೂ ಹೊತ್ಕೊಂಡು ಹೋಗೋದು ಏನಿಲ್ಲ, ಇದ್ದಾಗ ಕಷ್ಟ ಸುಖ ಕೊಡೋದು ಬಿಡೋದು ಸೆಕೆಂಡರಿ, ಇರೋದೇ ಅವೆಲ್ಲ ಬಿಟ್ಟು ಹಾಕೋಣ. ಸೊ ಇದು ನಮ್ಮ ಅಜ್ಜಿಯವರು, ಅವರು ಸಹ ಬಂದಿದ್ದರು. ಆಮೇಲೆ ನಮ್ಮ ಅಮ್ಮನ ಫ್ಯಾಮಿಲಿ ಮತ್ತು ಇವರು ನಮ್ಮ ಚಿಕ್ಕಮ್ಮನ ಮಕ್ಕಳು. ಸಂಡೇ ಇರೋದ್ರಿಂದ ಆಲ್ಮೋಸ್ಟು ನಾನು ಸಂಡೇನೇ ಫಂಕ್ಷನ್ ಮಾಡೋಣ ಅಂತ ಹೇಳಿಬಿಟ್ಟು ಐಡಿಯಾ ಮಾಡಿ ಮಾಡ್ತಕ್ಕಂಥದ್ದು. ನಮ್ಮ ಸಿಸ್ಟರ್ಸು ಎಲ್ಲರೂ ಬಂದಿದ್ದರು. ಸೊ ತುಂಬ ಯಶಸ್ವಿಯಾಗಿ ಈ ಒಂದು ಫಂಕ್ಷನ್ನ ನಡೆಸ್ಕೊಟ್ರು. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 1 ವರ್ಷದ ಮೇಲೆ ಆಯಿತು ಫಂಕ್ಷನ್ ಆಗಿ. ಸೊ ಇವಾಗ ವಿಡಿಯೋ ಮಾಡೋಕೆ ಟೈಮ್ ಆಯಿತು. ಇವರಿಬ್ಬರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮನ ಮಕ್ಕಳು. ಹಾಗೆ ಇವರಿಬ್ಬರು ನಮ್ಮ ಚಿಕ್ಕಪ್ಪನ ಮಕ್ಕಳು ಸ್ನೇಹಿತರೆ. ಚಿಕ್ಕಮ್ಮನ ಅಂದರೆ ನನ್ನ ಗಂಡನ ಅಕ್ಕನ ಮಕ್ಕಳು, ಇವರೇ ನಮ್ಮ ಚಿಕ್ಕಮ್ಮನವರು. ಸೊ ನೋಡಿ, ಈ ಒಂದು ನನ್ನ ಮಗಳ ಫಂಕ್ಷನ್ಸ್ ಆಲ್ಬಂಬು ಅಂದರೆ ಫೋಟೋಸ್ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಬಂಧ ಇದ್ದಷ್ಟು ಬಿಟ್ಟರೆಷ್ಟು, ಸುಮ್ಮನೆ ಹ್ಞೂ ಅನ್ಕೊಂತ ಹೋಗೋದಷ್ಟೇ ಸ್ನೇಹಿತರೆ, ಮತ್ತೊಂದೇನೇ ಇಲ್ಲ. ಯಾರಿಗಾಗಲ್ಲ ನೋಡಿ. ನಾವು ಚೆನ್ನಾಗಿದ್ದರೆ ಸಂಬಂಧಿಕರು ಅಷ್ಟೇ ಮೇನ್ ಇಂಪಾರ್ಟೆನ್ಸು, ದುಡ್ಡಿಗಷ್ಟೇ ಇಂಪಾರ್ಟೆನ್ಸ್ ಕೊಡೋದವರು ಇರಬೇಕು ಜೀವನಕ್ಕೆ, ಆದರೆ ಅದೇ ಜೀವನ ಆಗಬಾರ್ದು ಅಂತ. ಸೊ ಇವರು ನಮ್ಮ ಅಪ್ಪಾಜಿ ಮಮ್ಮಿಯವರು. ಹಾಗೆ ಅವರು ಸಹ ಬಂದುಬಿಟ್ಟು ನಮ್ಮ ಮಗಳ ಫಂಕ್ಷನನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಹಾಗೆಯೇ
ಈ ಒಂದು ಮಗಳ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಹಾಗೆಯೇ ಇವರು ಬಂದುಬಿಟ್ಟು ನಮ್ಮನೆಯ 5 ಮುತ್ತುಗಳು ಇವರು. ಸೊ ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಸೊ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮೂರನ್ನರೇ ನಂದಿ ಫೋಟೋ ಸ್ಟುಡಿಯೋಸ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ನ್ಯಾಚುರಲಾಗೇ ಫೋಟೋಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗಂತೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಗಿದೆ. ನಾವು ಸಹ ಅವಳ ಮಗಳಿಗೆ ಬರ್ತಡೇಗೆ ಅಂತ ಹೇಳಿಬಿಟ್ಟು ಒಂದು ಲಾಂಗ್ ಫ್ರಾಕ್ ತೊಗೊಂಡು ಬಂದಿದ್ವಿ. ಸೊ ಅವಳಿಗೆ ಒಂದು ಸೀರೆ ಮಮ್ಮಿಯವ್ರು ತಂದಿದ್ದು, ಈ ಫ್ರಾಕು ನಾವು ತೊಗೊಂಡು ಬಂದಿದ್ದು. ಸೊ ಹೇಗಾಯಿತು ಏನಾಯಿತು ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದು ಇರಲಿ ಅಂತ ಹೇಳಿಬಿಟ್ಟು ಐಡಿಯಾ ಬರುತ್ತೆ ಮಕ್ಕಳಿಗೆ ಈ ಥರ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಯಾಕೆ ಈ ವಿಡಿಯೋಸ್ ಎಲ್ಲ ತೋರಿಸಿದ್ದೆ ಅಂತ ಅಂದರೆ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಖುಷಿಯಾಗುತ್ತೆ ಅನ್ನೋ ಹಾಗೆ ನೋಡೋ ಪೇರೆಂಟ್ಸಿಗೂ ಈಗ 5 ವರ್ಷಕ್ಕೆ ಮಾಡೋಕ್ಕಾಗಲಿಲ್ಲ, ಸೊ ಅವರಿಗೆ ಬೇಜಾರಿರುತ್ತೆ. ಹೀಗೆ 9 ವರ್ಷಕ್ಕೆ ಮಾಡೋಕ್ಕೆ ಆಗುತ್ತೆ ಅನ್ನೋದಕ್ಕೆ ನೋಡಿದರೆ ಅವರಿಗೂ ಒಂದು ಐಡಿಯಾ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಬಾಯ್.